ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಷ್ಟವಿಲ್ಲದ ಮದುವೆ ಭಾಗ 15. ಕೆಲಸದ ನಡುವೆ ಅಂಜಲಿ ಊಟ ತಿಂಡಿ ಮಾಡುತ್ತಿದ್ದರೂ ಮೊದಲಿನಂತೆ ಹೊಟ್ಟೆ ಪೂರ್ತಿ ತಿನ್ನಲು ರೆಡ್ಡಿ ಮಗಳ ಮದುವೆಯಿಂದಾಗಿ ಅವಳ ಕೆಲಸ ಕೈ ಬೀಸಿ ಕರೆಯುತ್ತಿತ್ತು. ಹಾಗಾಗಿ ಸ್ವಲ್ಪವೇ ತಿನ್ನುವುದರ ಜೊತೆ 3-4 ದಿನ ಬಿಡುವಿರದ ಕೆಲಸದಿಂದ ತುಂಬ ಬಳಲಿದ್ದಳು. ಹಾಗಾಗಿಯೇ ಅವಳಿಗೆ ಬೆಳಿಗ್ಗೆಯಿಂದ ತಲೆ ಸುತ್ತಲು ಶುರುವಾಗಿದ್ದು. ಊಟ ಮುಗಿಸಿ ತನ್ನ ಜೊತೆಗಿದ್ದ ಐಶ್ವರ್ಯಾಳನ್ನು ಕಳುಹಿಸಿದ ಅಂಜಲಿ ಮಲಗಲು ಕಣ್ಮುಚ್ಚಿದರೆ ಇಷ್ಟು ದಿನ ಇಲ್ಲದ ತನ್ನ ಮದುವೆಯ ಯೋಚನೆಗಳು ಅವಳ ತಲೆ ತುಂಬಿದವು. ತಾಯಿ ಮತ್ತು ತಂಗಿಗೆ ವಾರದ ಹಿಂದೆಯೇ ತಾನು ಮುಂದಿನ 4-5 ದಿನ ಬ್ಯುಸಿ ಇರುತ್ತೇನೆ ಎಂದು ಫೋನ್ ಮಾಡಬೇಡಿ ಎಂದ ಕಾರಣ ಪದೇ ಪದೇ ಅವಳ ಮದುವೆಯ ಬಗ್ಗೆ ಮಾತನಾಡಲು ಅವರು ಇರಲಿಲ್ಲ. ಅಲ್ಲದೆ ವಿರಾಮವಿಲ್ಲದ ಕೆಲಸ ಅವಳ ವೈಯಕ್ತಿಕ ಜೀವನದ ಬಗ್ಗೆ ಯೋಚಿಸಲು ಬಿಡಲಿಲ್ಲ. ಇಂದು ಬಿಡುವಿರುವ ಕಾರಣ ಒಮ್ಮೆಲೆ ರಿಜಿಸ್ಟರ್ ಮ್ಯಾರೇಜ್ ಜೊತೆ ಸ್ವಲ್ಪ ದಿನದಲ್ಲಿ ಶಾಸ್ತ್ರೋಕ್ತವಾಗಿ ನಡೆಯಲಿರುವ ತನ್ನ ಮದುವೆಯ ನೆನಪಾದಾಗ ತಲೆ ಇನ್ನಷ್ಟು ನೋಯಲಾರಂಭಿಸಿತು. ಹೀಗೆಯೇ ಸುಮ್ಮನಿದ್ದರೆ ಇನ್ನಷ್ಟು ಆರೋಗ್ಯ ಹದಗೆಡುತ್ತದೆ ಎಂದುಕೊಂಡು ಎದ್ದರೆ ಪುನಃ ತಲೆ ತಿರುಗಿದಂತಾಗಿ ಅಲ್ಲೇ ಕುಳಿತಳು. ಸ್ವಲ್ಪ ಹೊತ್ತು ಕಣ್ಣು ಮುಚ್ಚಿ ಮಲಗಲು ಪ್ರಯತ್ನಿಸುತ್ತಿರುವಾಗ ಅವಳ ಮೊಬೈಲ್ ರಿಂಗ್ ಆಯಿತು. ಮೊಬೈಲ್ ಪರದೆಯ ಮೇಲೆ ಹೊಸ ನಂಬರ್ ನೋಡಿ 1-2 ಸೆಕೆಂಡ್ ಸುಮ್ಮನಿದ್ದಳು. ನಂತರ ಕರೆ ಸ್ವೀಕರಿಸಿ ಅವಳೇನಾದರೂ ಹೇಳುವ ಮೊದಲೇ ಹಲೋ ವೈಫಿ, ಹೇಗಿದ್ದೀಯಾ ಎನ್ನುವ ಧ್ವನಿ ಕೇಳಿ ಪುನಃ ಫೋನ್ ಪರದೆಯತ್ತ ನೋಡಿ ಸಾರಿ ರಾಂಗ್ ನಂಬರ್ ಎಂದು ಇನ್ನೇನು ಕಾಲ್ ಕಟ್ ಮಾಡಬೇಕೆನ್ನುವಾಗ ಓಯ್ ಆಂಟಿ ಎನ್ನುವ ಜೋರಾದ ಧ್ವನಿ ಕೇಳಿದ ತಕ್ಷಣ ಕೈ ಕಂಪಿಸಿ ಮೊಬೈಲ್ ಜಾರಿ ಕೆಳಗೆ ಬಿದ್ದಿತು. ಬೆಳಿಗ್ಗೆ ಬೇಗನೆ ಎದ್ದ ಜೀವ ಮನು ಬಳಿ ತನ್ನನ್ನು ಹಾಸ್ಟೆಲಿಗೆ ಡ್ರಾಪ್ ಮಾಡುವಂತೆ ಹೇಳಿ ಇಬ್ಬರು ಕಾರೇರಿದರು. ದಾರಿ ನಡುವೆ ತಿಂಡಿ ಮುಗಿಸಿ ಹಾಸ್ಟೆಲಿನತ್ತ ತೆರಳುವಾಗ ಏಯ್ ಎಕ್ಸಾಮ್ ಚೆನ್ನಾಗಿ ಮಾಡು. ಹಾಗೆಯೇ ಅಂಕಲ್ಗೆ ಕಾಲ್ ಮಾಡಿ ಒಮ್ಮೆ ಅವರ ಹೆಲ್ತ್ ಬಗ್ಗೆ ಕೇಳು. ನಿನ್ನ ಅಪ್ಪ ಕಣೋ ಅವರು. ಸ್ವಲ್ಪ ನಿನ್ನ ಹಠ ಕೋಪ ಕಡಿಮೆ ಮಾಡಿಕೊಂಡು ಅಂಕಲ್ ಬಳಿ ಫ್ರೆಂಡ್ಲಿಯಾಗಿರು ಎಂದವನ ಮಾತು ತನಗಲ್ಲ ಎನ್ನುವಂತೆ ಮೊಬೈಲ್ ನೋಡುತ್ತಿದ್ದನು. ಸಿಟ್ಟಲ್ಲಿ ಅವನ ಕೈಯಿಂದ ಮೊಬೈಲ್ ಕಸಿದ ಮನು ಕಾರನ್ನು ಸೈಡಿಗೆ ಹಾಕಿ ನಾನು ನಿನ್ನ ಜೊತೆಯಲ್ಲೇ ಮಾತಾಡ್ತಾ ಇರೋದು ಕಣೋ, ಚಿಕ್ಕ ಮಕ್ಕಳ ಹಾಗೆ ಬಿಹೇವ್ ಮಾಡೋದನ್ನ ಫಸ್ಟು ನಿಲ್ಲಿಸು ಎಂದರೆ ಲೋ ಪ್ಲೀಸ್ ಬೆಳ್ಬೆಳಿಗ್ಗೆ ನಿನ್ನ ಪುರಾಣ ಶುರು ಮಾಡಬೇಡ, ಮೊಬೈಲ್ ಕೊಡು ಈಚೆ ಎಂದು ತನ್ನ ಮೊಬೈಲ್ ತೆಗೆದುಕೊಂಡು ಡ್ಯಾಡ್ ಬಳಿ ಎದ್ದ ಕೂಡಲೇ ಮಾತಾಡಿದ್ದೆ. ಕಾಲ್ ಹಿಸ್ಟರಿ ತೋರಿಸಿ ಈ ಈಸ್ ಫೈನ್ ಪ್ಲೀಸ್ ಮನು, ನೀನು ಆ ಜೈ ಅಂಕಲ್ ಹಾಗೂ ಚಿಕ್ಕಪ್ಪನ ಹಾಗೆ ಉಪದೇಶ ಮಾಡಲು ಶುರು ಮಾಡಿದ್ರೆ ದೇವರಾಣೆ ಇನ್ನು ಮುಂದೆ ನಿನ್ನ ಮೀಟ್ ಮಾಡೋಲ್ಲ. ಡ್ಯಾಡನ್ನು ICU ಬೆಡ್ ಮೇಲೆ ನೋಡಿಯೇ ನನಗೆ ಅವರ ಮೇಲಿದ್ದ ಕೋಪ ಸಿಟ್ಟು ಎಲ್ಲ ಕಡಿಮೆಯಾಗಿದೆ. ಆದರೆ ಈಗ ಡ್ಯಾಡ್ ಮೇಲೆ ಒಂದೇ ಬೇಜಾರು ಅಂದರೆ ಹೋಗಿ ಹೋಗಿ ಆ ಆಂಟಿನ ನನಗೆ ಗಂಟು ಹಾಕಿದ್ದು. ಅಲ್ಲ ನಮ್ಮ ರೆಸಾರ್ಟ್ ಆಲ್ ಓವರ್ ಫೇಮಸ್ ಆಗಿದೆ. ಅಲ್ಲದೆ ನಮ್ಮಪ್ಪನಿಗೆ ನಾನೊಬ್ಬನೇ ಮಗ. ಇದೆಲ್ಲ ಅವರ ಬಿಸ್ನೆಸ್ ಸರ್ಕಲಲ್ಲಿ ಎಲ್ಲರಿಗೂ ಗೊತ್ತಿರೋದೆ. ಹಾಗಿರುವಾಗ ನನ್ನ ಮದುವೆ ಆಗಲು ಎಂತೆಂತಹ ಹುಡುಗಿಯರು ಸಿಗ್ತಿದ್ರು. ಬಟ್ ಈ ಡ್ಯಾಡ್ ಹೋಗಿ ಹೋಗಿ ಅನ್ನುತ್ತಿದ್ದಾಗ ಆ ಗೆಳೆಯನ ಮಾತನ್ನು ತಡೆದು ಸ್ಟಾಪ್ ಇಟ್. ಅದೇನದು ಪದೇ ಪದೇ ಆಂಟಿ ಅಂದುಕೊಂಡು, ಅವಳೀಗ ನಿನ್ನ ಹೆಂಡತಿ, ಸ್ವಲ್ಪ ಮರ್ಯಾದೆ ಕೊಡು. ನಿನ್ನಂಥವನನ್ನು ಹ್ಯಾಂಡಲ್ ಮಾಡಲು ಸೀರಿಯಸ್ ಆಗಿ ಸೈಲೆಂಟ್ ಆಗಿರುವ ಆ ಅಂಜಲಿ ಅತ್ತಿಗೆಯೇ ಬೆಸ್ಟ್. ಆ ಆಯೇಷಳಂತಹ ಜೊಲ್ಲು ಪಾರ್ಟಿಯನ್ನು ನಿನಗೆ ಗಂಟು ಹಾಕಿದ್ದರೆ ನಿನ್ನ ಜೊತೆ ಆ ರೆಸಾರ್ಟ್ ಕೂಡ ಹೊಗೆ ಅಷ್ಟೆ. ಅದೆಲ್ಲ ಬಿಡು, ಅಂಜಲಿ ಮತ್ತು ನಿನ್ನನ್ನು ಜೋಡಿ ಮಾಡಿದ್ದು ದಾಮಿನಿ ಆಂಟಿ ಕಣೋ. ಅಟ್ಲೀಸ್ಟ್ ಮಮ್ಮಿಯ ಮೇಲಿನ ಗೌರವ ಪ್ರೀತಿಗಾದರೂ ನೀನು ಅಂಜಲಿ ಜೊತೆ ಹ್ಯಾಪಿಯಾಗಿರಬೇಕು ಎಂದರೆ ಅವನೆದುರು ಜೋರಾಗಿ ಸದ್ದು ಬರುವಂತೆ 2 ಕೈ ಜೋಡಿಸಿದ ಜೀವ ಓಕೆ ಸರ್, ಆದರೆ ಪ್ಲೀಸ್ ಪುನಃ ಶುರು ಮಾಡಬೇಡ ಎಂದರೆ ಸತ್ಯ ಯಾವಾಗಲೂ ಕಹಿಯಾಗಿರುತ್ತೆ ಕಣೋ. ಎನಿವೆ ಎಕ್ಸಾಮ್ ಚೆನ್ನಾಗಿ ಮಾಡು ಎಂದು ಕಾರನ್ನು ಸ್ಟಾರ್ಟ್ ಮಾಡಿದರೆ ಹಾಸ್ಟೆಲ್ ತಲುಪುವವರೆಗೂ ಇಬ್ಬರ ನಡುವೆ ಮೌನವಿತ್ತು. ಕ್ಯಾಂಪಸ್ ಎದುರು ನಿಂತ ಕಾರಿನಿಂದ ಇಳಿದ ಜೀವ ಗೆಳೆಯನಿಗೆ ಬಾಯ್ ಹೇಳಿದಾಗ
ಮಗ ಏನೇ ಹೇಳು, ಲೈಫ್ ಲಾಂಗ್ ಅತ್ತಿಗೆ ಕೈ ಅಡುಗೆ ತಿನ್ನಲು ತುಂಬ ಪುಣ್ಯ ಮಾಡಿದ್ದೀಯ ಕಣೋ ಎಂದು ಕಷ್ಟೊಳೆದು ನಕ್ಕು ಮನು ಕಡೆ ಉರಿನೋಟ ಬೀರಿದಾಗ ಕಾರು ಅಲ್ಲಿಂದ ಹೊರಟಿತ್ತು. ಅತ್ತಲೇ ನೋಟ ನೆಟ್ಟ ಜೀವ ಅವನ ಮಾತನ್ನು ನೆನಪಿಸಿಕೊಂಡು ನಗುತ್ತಾ ಒಳಹೋದನು. ಮುಂದಿನ 1 ವಾರ ಅವನು ಎಕ್ಸಾಮ್ ಎಂದು ಬ್ಯುಸಿಯಾದರೂ ಪ್ರತಿದಿನ ಬೆಳಿಗ್ಗೆ ರಾತ್ರಿ ತಂದೆಗೆ ಫೋನ್ ಮಾಡಿ ಅವರ ಆರೋಗ್ಯ ವಿಚಾರಿಸುವುದರ ಜೊತೆ ಮೊದಲಿನಂತೆ ಮಾತನಾಡುತ್ತಿದ್ದನು. ಮಗನ ಬದಲಾದ ವರ್ತನೆ ನೋಡಿ ಗಂಗಾಧರ್ ಕೊನೆಗೂ ತಮ್ಮಿಬ್ಬರ ನಡುವಿನ ಅಂತರ ಕಡಿಮೆಯಾಗುತ್ತಿದೆ ಎಂದು ಜಯಕರ್ ಹಾಗೂ ತಮ್ಮ ಪ್ರತಾಪ್ ಬಳಿ ಹೇಳಿ ಖುಷಿಪಟ್ಟಿದ್ದರು. ಆ ವಾರದಲ್ಲಿ ಗಂಗಾಧರ್ನನ್ನು ಡಿಸ್ಚಾರ್ಜ್ ಮಾಡಿದ ಪ್ರತಾಪ್ ಬಲವಂತವಾಗಿ ತಮ್ಮ ಮನೆಗೆ ಕರೆದುಕೊಂಡು ಹೋಗಿ ಜೀವ ಎಕ್ಸಾಮ್ ಮುಗಿಸಿ ಮನೆಗೆ ವಾಪಸ್ಸಾದ ಮೇಲೆ ಅಲ್ಲಿಗೆ ಕಳುಹಿಸುವುದಾಗಿ ಹೇಳಿದ್ದರು. ಅಪ್ಪ ಚಿಕ್ಕಪ್ಪನ ಮನೆಯಲ್ಲಿದ್ದುದರಿಂದ ಅಪ್ಪನಿಗೆ ಕರೆ ಮಾಡಿದರೆ ಚಿಕ್ಕಪ್ಪ ಚಿಕ್ಕಮ್ಮ ವಂದಿತಾ ಹಾಗೂ ವರುಣ್ ಎಲ್ಲರೂ ಫೋನ್ ಕಸಿದುಕೊಂಡು ಅವನಲ್ಲಿ ಮಾತನಾಡುತ್ತಿದ್ದರು. ಒಮ್ಮೊಮ್ಮೆ ಮಾತಿನ ಮಧ್ಯೆ ಎಲ್ಲರೂ ಅಂಜಲಿ ಬಳಿ ಒಮ್ಮೆ ಮಾತನಾಡುವಂತೆ ಹೇಳುವಾಗ ಅವರಲ್ಲಿ ಆಯಿತೆಂದು ಹೇಳಿ ಆ ಮಾತನ್ನು ನಿರ್ಲಕ್ಷಿಸಿದನು. ವಾರದ ಬಳಿಕ ಅವನ ಫೈನಲ್ ಎಕ್ಸಾಮ್ ಮುಗಿದು ಚಿಕ್ಕಪ್ಪನ ಮನೆಗೆ ಬಂದರೆ ಜೀವ ಮತ್ತು ಅಂಜಲಿ ಮದುವೆ ಶಾಸ್ತ್ರೋಕ್ತವಾಗಿ ನಡೆದು ಮನೆಗೆ ಸೊಸೆ ಬಂದ ಮೇಲೆ ಅಪ್ಪ ಮಗ ಇಬ್ಬರು ನಿಮ್ಮ ಮನೆಗೆ ಹೋಗಿ ಅಲ್ಲಿಯವರೆಗೆ ಇಲ್ಲೇ ಇರಬೇಕೆಂದು ವನಿತಾ ಬಲವಂತ ಮಾಡಿದ್ದರಿಂದ ಅವರಿಬ್ಬರು ಅಲ್ಲೇ ಇದ್ದರು. ಅಲ್ಲದೆ ಇಲ್ಲಿ ಮನೆ ತುಂಬ ಜನ ಇರುವುದರಿಂದ ಅವರಿಗೂ ಖುಷಿಯಾಗುತ್ತಿತ್ತು. ಅಂದು ವಂದಿತಾ ತನ್ನ ಬೊಟಿಕ್ ಕಡೆ ಹೋಗದೆ ಮನೆಯಲ್ಲಿದ್ದು ತನ್ನ ಸ್ಟಾಫ್ ಬಳಿ ಮಾತನಾಡುತ್ತಿದ್ದಳು. ಅವಳನ್ನು ಹರಸುತ್ತಾ ಬಂದ ಜೀವ ಅವಳ ಮಾತು ಮುಗಿಯುವವರೆಗೂ ಕಾದು ಅವಳು ಫೋನಿಟ್ಟ ಕೂಡಲೇ ಮಾತಿಗಿಳಿದನು. ಅಕ್ಕ ತಮ್ಮ ತುಂಬ ವಿಷಯಗಳ ಬಗ್ಗೆ ಮಾತನಾಡುತ್ತಾ ಕೊನೆಯದಾಗಿ ಅಂಜಲಿ ವಿಷಯ ಬಂದಾಗ ಮನುಗೆ ಎಕ್ಸಾಮ್ ಮುಗಿದ ಮೇಲೆ ಕಾಲ್ ಮಾಡಿಲ್ಲ ಒಂದು, ಅವನಿಗೊಂದು ಕಾಲ್ ಮಾಡಿ ಬರ್ತೀನಿ ಎಂದವನ ಕೈರಟ್ಟೆ ಹಿಡಿದು ಕೂರಿಸಿ ಅವನ ಕೈಯಲ್ಲಿದ್ದ ಮೊಬೈಲ್ ಕಸಿದು ಡ್ರಾಮಾ ಮಾಡಿದ್ದು ಸಾಕು, ನನಗೆ ಅಂಜಲಿ ಬಗ್ಗೆ ನಿನ್ನಲ್ಲಿ ಏನೋ ಹೇಳಬೇಕು. ತಾಯಿಯಿಂದ ತಿಳಿದ ವಿಷಯವನ್ನೆಲ್ಲ ಅವನಿಗೆ ಹೇಳಿದಾಗ ಆಶ್ಚರ್ಯದಿಂದ ವಾಟ್, ಅಂಜಲಿ ನನ್ನ ಮಾವನ ಮಗಳ? ಐ ಮೀನ್ ಮಮ್ಮಿ ಅಣ್ಣ ದಾಮೋದರ್ ಮಗಳ? ಏನೇನೋ ಹೇಳಬೇಡ ಕಣೆ ಎಂದವನ ತಲೆಗೆರಡು ಮೊಟಕಿ ನಂಬಿದ್ರೆ ನಂಬು, ಇಲ್ಲ ಅಂದ್ರೆ ಬಿಡು. ಇದೆಲ್ಲ ವಿಷಯ ಹೇಳಿದ್ದು ಮಮ್ಮಿ ಡ್ಯಾಡ್ ಅಂಜಲಿ ಫ್ಯಾಮಿಲಿಯನ್ನು ತುಂಬ ಹೊಗಳುತ್ತಾ ಇದ್ರು. ಹೆಚ್ಚಾಗಿ ನಾನೇನು ಹೇಳೋಕೆ ಹೋಗಿಲ್ಲ. ಬಟ್ ಏನೋ ದೊಡ್ಡ ಸ್ಟೋರಿನೇ ಇದೆ ಅಂಜಲಿಯ ಹಿಂದೆ. ಅಲ್ದೆ ದೊಡ್ಡಮ್ಮ ಅವಳನ್ನು ನಿನ್ನ ಹೆಂಡತಿಯಾಗಿ ಆಯ್ಕೆ ಮಾಡಿದ್ದಾರೆ ಅಂದ್ರೆ ಶಿ ಈಸ್ ಸಮಥಿಂಗ್ ಸ್ಪೆಷಲ್ ಅನ್ಸುತ್ತೆ. ಹಾಗಾಗಿ ಏಜ್ ಅನ್ನೋ ಸಿಲ್ಲಿ ರೀಸನ್ ಇಟ್ಕೊಂಡು ಅವಳನ್ನು ತುಂಬ ಅವಾಯ್ಡ್ ಮಾಡಬೇಡ. ಆ ದಿನ ಹೇಳಿದಂಗೆ ನಿಮ್ಮಿಬ್ಬರನ್ನು ಜೊತೆಯಲ್ಲಿ ನೋಡುವಾಗ ನಿಜಕ್ಕೂ ಯಾವುದೇ ಏಜ್ ಗ್ಯಾಪ್ ಕಾಣೋಲ್ಲ ಕಣೋ. ಮಮ್ಮಿ ಹೇಳ್ತಾ ಇದ್ರು, ಹುಡುಗಿ ಹುಡುಗನಿಗಿಂತ ಹೈಟಲ್ಲಿ ಅಥವಾ ವಯಸ್ಸಲ್ಲಿ ದೊಡ್ಡವಳಾಗಿದ್ರೆ ತುಂಬ ಲಕ್ಷಣವಂತೆ, ಹಾಗೆ ಇಬ್ಬರು ತುಂಬ ಚೆನ್ನಾಗಿ ಸಂಸಾರ ಮಾಡ್ತಾರೆ ಅಂತಿದ್ರು. ಸೊ ಈ ಹಿಂದೆ ನಿಮ್ಮಿಬ್ಬರ ನಡುವೆ ಆದ ಜಗಳವನ್ನೆಲ್ಲ ಮರೆತು ಅವಳನ್ನು ನಿನ್ನ ಹೆಂಡತಿಯನ್ನಾಗಿ ನೋಡು. ಅದರ ಜೊತೆ ಇನ್ಮೇಲೆ ಕೂತಾಗ ನಿಂತಾಗ ಆ ನಿನ್ನ ಕುಚಿಕು ಫ್ರೆಂಡ್ ಮನುಗೆ ಕಾಲ್ ಮಾಡೋದು ಬಿಟ್ಟು ಸ್ವಲ್ಪ ಅಂಜಲಿಯ ಕಡೆ ಗಮನ ಕೊಡುವುದನ್ನು ಕಲಿ. ಇಷ್ಟೆಲ್ಲ ಹೇಳುತ್ತಿದ್ದರೂ ತನ್ನನ್ನೇ ಕಣ್ರೆಪ್ಪೆ ಮಿಟುಕಿಸದೆ ನೋಡುತ್ತಿದ್ದವನನ್ನು ಗಮನಿಸಿದ ವಂದನಾ ಬಹುಶಃ ತಾನು ಹೇಳಿದ್ದು ಅವನಿಗೆ ಅರ್ಥವಾಗಿದೆ, ಅದರ ಬಗ್ಗೆಯೇ ಯೋಚಿಸುತ್ತಿರಬೇಕು ಎಂದುಕೊಂಡರೆ ಅವಳ ತಲೆ ಮೇಲೆ ಕೈಯಾಡಿಸಿ ಒಂದು ಕೂದಲು ಕಿತ್ತಾಗ ಔಚ್ ಎಂದು ಕೂಗಿಕೊಂಡಳು. ಅವಳ ಕೈಗೆ ಆ ಕೂದಲು ಕೊಟ್ಟು ಲೇ ಒಂದು ಅಜ್ಜಿ ಆಗ್ತಿದ್ದೀಯ ಕಣೆ, ನೋಡು ತಲೆ ಕೂದಲು ಹಣ್ಣಾಗಿದೆ, ಇನ್ನಾದರೂ ಇನ್ನೊಬ್ಬರ ಸಂಸಾರದ ಬಗ್ಗೆ ಯೋಚಿಸೋದು ಕಡಿಮೆ ಮಾಡಿ ಅನಂತ್ ಭಾವನಿಗೆ ಉಪವಾಸ ಹಾಕೋದು ಬಿಟ್ಟು ಮಗು ಮಾಡ್ಕೊಳ್ಳೋದರ ಬಗ್ಗೆ ಯೋಚನೆ ಮಾಡು ಎಂದು ನಗುತ್ತಾ ಅವಳ ಹತ್ತಿರದಿಂದ ಎದ್ದರೆ ಅವಳು ಕೋಪದಲ್ಲಿ ಅವನನ್ನು ಅಟ್ಟಿಸಿಕೊಂಡು ಹೋದಳು. ಇಬ್ಬರು ಹಾಲ್ ಪೂರ್ತಿ ಓಡಾಡುವುದನ್ನು ಅಲ್ಲೇ ಕುಳಿತಿದ್ದ ಗಂಗಾಧರ್, ಪ್ರತಾಪ್ ಹಾಗೂ ವನಿತಾ ನೋಡಿ ಒಂದು ಏನಾಯ್ತು, ಯಾಕೆ ಅವನನ್ನು ಹಾಗೆಲ್ಲ ಓಡಿಸಿಕೊಂಡು ಹೋಗೋದು ಎಂದ ತಾಯಿಯ ಮಾತಿಗೆ ನಿಂತವಳು
ಏದುಸಿರು ಬಿಡುತ್ತಾ, ನೋಡು ಮಮ್ಮಿ, ಅಂಜಲಿ ಬಳಿ ಮಾತಾಡು ಅಂದರೆ ನನಗೆ ಉಪದೇಶ ಮಾಡ್ತಾನೆ. ದೊಡ್ಡಪ್ಪ, ನೀವಾದರೂ ಅವನಿಗೆ ಅಂಜಲಿ ಬಳಿ ಮಾತಾಡೋಕೆ ಹೇಳಿ, ಪಾಪ ಅವಳೆಷ್ಟು ಶಾಕ್ ಅಲ್ಲಿರಬಹುದು. ಇವನು ಒಮ್ಮೆ ಕಾಲ್ ಮಾಡಿದರೆ ಅವಳಿಗೂ ಒಮ್ಮೆ ರಿಲ್ಯಾಕ್ಸ್ ಫೀಲ್ ಆಗೋದು ಎಂದವಳತ್ತ ಉರಿನೋಟ ಬೀರಿ, ಲೇ ಸುಮ್ಮನಿರೇ, ರಿಲ್ಯಾಕ್ಸ್ ಫೀಲ್ ಆಗಲು ನಾವೇನು ಲವ್ ಮಾಡಿ ಮದುವೆ ಆಗಿಲ್ಲ ತಾಯಿ, ಆವು ಮುಂಗುಸಿ ಸಂಬಂಧ ನಮ್ಮದು ಎಂದು ಮೆಲ್ಲಗೆ ಹೇಳಿದಾಗ ಕಿಸಕ್ಕನೆ ನಕ್ಕ ವಂದಿತಾ ಕೂಡ ಮೆಲ್ಲಗೆ, ದೊಡ್ಡಪ್ಪನಿಗೆ ನಿಮ್ಮಿಬ್ಬರ ಜಗಳದ ಬಗ್ಗೆ ಗೊತ್ತಿಲ್ವಾ? ನಿನಗೆ ಗೊತ್ತಿರುವಷ್ಟು ಯಾರಿಗೂ ಗೊತ್ತಿಲ್ಲ, ನೀನಿನ್ನು ಊರಿಗೆ ಟಾಮ್ ಟಾಮ್ ಮಾಡಬೇಡ ತಾಯಿ ಎಂದಾಗ, ಬಟ್ ಒಂದು ಕಂಡೀಷನ್ ಅಂತಾಳೆ. ಏನು ಎಂದು ಕೇಳಿದಾಗ, ಈಗಲೇ ಅಂಜಲಿಗೆ ಕಾಲ್ ಮಾಡಿ ಮಾತಾಡಿದ್ರೆ ಮಾತ್ರ ನಿನ್ನ ವಿಷಯ ನನ್ನಲ್ಲೇ ಸೇಫ್ ಆಗಿರುತ್ತೆ, ಇಲ್ಲ ಅಂದರೆ ಅಂದಾಗ ಅವಳು ಮುಂದೇನು ಹೇಳುವ ಮೊದಲೇ ಮೊಬೈಲ್ ಕೈಯಲ್ಲಿಡಿದು ಚೆಫ್ ಆಂಟಿ ಎನ್ನುವ ನಂಬರ್ ಡಯಲ್ ಮಾಡಿ ಅವಳತ್ತ ಮೊಬೈಲ್ ತೋರಿಸಿ ಸೀದಾ ತನ್ನ ಕೋಣೆಯತ್ತ ನಡೆದರೆ ಅವಳು ನಸುನಕ್ಕು ತಾಯಿ ಇದ್ದತ್ತ ಅವಳು ಹೋದಳು. 5-6 ರಿಂಗಿನ ಬಳಿಕ ಕಾಲ್ ರಿಸೀವ್ ಆದಾಗ ಅವನಿಗೆ ಏನು ಹೇಳಬೇಕೆಂದು ತೋಚದೆ ವೈಫಿ ಎಂದಿದ್ದನು. ಅವಳು ರಾಂಗ್ ನಂಬರ್ ಎಂದು ಕಾಲ್ ಕಟ್ ಮಾಡಬೇಕು ಎನ್ನುವಾಗ ಆಂಟಿ ಎಂದಿದ್ದ. ನಂತರ ಆಚೆ ಕಡೆಯಿಂದ ಯಾವುದೇ ರಿಪ್ಲೈ ಬರದೇ ಇದ್ದಾಗ ತುಂಬ ಸಲ ಹಲೋ ಎಂದರೂ ಯಾವುದೇ ಉತ್ತರ ಬರಲಿಲ್ಲ. ಮೊಬೈಲ್ ಕೈಯಿಂದ ಜಾರುವ ಭರದಲ್ಲಿ ಅಂಜಲಿ ಬೆರಳು ತಾಗಿ ಸ್ಪೀಕರ್ ಐಕಾನ್ ಟಚ್ ಆಗಿತ್ತು. ಅವನ ಹಲೋ ಎನ್ನುವ ಧ್ವನಿ ಕೇಳಿ, ಹೌದು, ನಾನ್ಯಾಕೆ ಅವನು ಕಾಲ್ ಮಾಡಿದಾಗ ಇಷ್ಟೊಂದು ನರ್ವಸ್ ಆಗಿದ್ದೇನೆ? ಹಿಂದೆಯೆಲ್ಲ ಅದೆಷ್ಟು ಬಾರಿ ಅವನಲ್ಲಿ ಜಗಳವಾಡಿದ್ದೇನೆ, ಈಗೇನಾಯಿತು ನನಗೆ? ಬಹುಶಃ ಅವನ ಜೊತೆಗಿನ ಮದುವೆ ನೆನಪಿಸಿಕೊಂಡಿದ್ದಕ್ಕೆ ಹೀಗಾಯ್ತಾ ಎಂದು ಗೊಣಗುತ್ತಾ, ಅವನು ಓಯ್ ಎಲ್ಲಿ ಮಾಯ ಆಗ್ಬಿಟ್ಟೆ, ಹಲೋ ಎಂದು ಕೂಗಿದವನ ಧ್ವನಿ ಕೇಳಿ ಮೊಬೈಲ್ ಸರಿಯಾಗಿ ಹಿಡಿದು, ಕತ್ತೆ ತರಹ ಯಾಕೆ ಕಿರುಚಿಸ್ತಾ ಇದ್ದೀಯಾ, ಕಿವಿ ಕೇಳುತ್ತೆ ನನಗೆ, ಕಾಲ್ ಯಾಕೆ ಮಾಡಿದ್ದು ಎಂದು ಗಂಭೀರವಾದ ಅವಳ ಧ್ವನಿ ಕೇಳಿದವನ ತುಟಿಯಂಚಲ್ಲಿ ನಗು ಅರಳಿತ್ತು. ಈ ಕತೆ ಇನ್ನು ಮುಂದುವರೆಯುವುದು. ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ಹಾಗೆ ವಿಡಿಯೋ ನೋಡ್ತಾ ಇದ್ದೀರಾ, ಪ್ಲೀಸ್ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ವಿಡಿಯೋಗೆ. ಹಾಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ನಮಗೆ ಕಾಮೆಂಟ್ ಮೂಲಕ ತಿಳಿಸಿ. ವಿಡಿಯೋ ನೋಡಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳು.